ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲಾರು ಹೆಂಗದಿರಿ? ಆರಾಮದಿರಿ ಅನ್ಕೊಂಡ ವಿಡಿಯೋ ಚಲೋ ಮಾಡಕತ್ತೇನ್ರಿ. ಯಾರು ಮೊದಲ ನಮ್ಮ ವಿಡಿಯೋಸ್ ನೋಡಕತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡ್ರಿ. ಹಂಗ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದೇ ಮರಿಬೇಡ್ರಿ. ಮತ್ತೆ ಅಲ್ವಾ ಈಗೇನೇ ಅವಂಗ ರಮೇಶಿಗೆ ಮನ್ಸಿಗೆ ಬಂದತೆ ಅಂತ ಹುಡುಗಿ. ಹ್ಞೂ ರೀ. ಆದ್ರೆ ಹುಡುಗಿ ಒಟ್ಟ ನಗುಮುಖನ ಇಲ್ಲ, ಒಟ್ಟ ಮಾರಿ ಗಂಟ ಕೊಂಡೈತತಿ. ನಾವಾಗ್ಲೇ ಕರದಿಂದ ಹೊರಗೆ ಬರ್ತಾಳ. ಅವ್ರತಿಗೆ ಏನ ಮಾತಾಡ್ಸ ಅನ್ನಂಗ ಅಲ್ಲೇ ಸಣ್ಣಗೆ ಹೇಳಕತ್ತಿದ್ಲೆ. ಆಕಿ ಮಾತಾಡ್ಸದಿಂದ ಹುಡುಗಿ ಮಾತಾಡ್ಸಕತ್ತಿತ್ತ. ಈಗ ಏನ್ ಮಾಡದ್ರಿ? ಹ್ಞೂ ನಾನೇನ ಬೇಡ ನನಗೆ ಹೇಳ, ಮತ್ತೆ ಬೇರೆ ಕಡೆ ನೋಡಿದ್ರತಿ ಎಲ್ಲಾರ? ಹೌದೌದ, ನನಗೆ ಏನ ಮನಸ್ಸಿಗೆ ಬರ್ಲಿಲ್ಲ. ಇವ್ ನೋಡಿದ್ರೆ ನನಗರ ಅಕ್ಕಾರ ಅನ್ಬೇಕಿಲ್ಲ, ಬರೇ ಮುಲ್ಕಮ್ಮ ಅಮ್ಮಾರ ಮುದುಕಿ ಅಂತಂದು ಅಂತಾವ್. ಅಲ್ಲ ನನಗೇನಾರ ಅಷ್ಟು ವಯಸ್ಸಾಗ್ಯವನ್ಲಿ, ಅಷ್ಟು ವಯಸ್ಸಾಗ್ಯವನೆ. ಇವ್ಕರ ಸಂಸ್ಕೃತಿ ಚಲೋ ಇಲ್ಲ ಬಿಡವ. ಬೇಡ್ತೋ ಬೇಡ, ಮತ್ತೆ ಬೇರೆ ಕಡೆ ನೋಡಿದ್ರತೆ ಹೋಗಿ ಫೋನ್ ಹಚ್ತೇವ್ರಿ ಅಂತಂದ ಹೇಳ್ರಿ. ಹಂಗ ಬಿಟ್ರತ್ತಾಗ ಅಲ್ವಾ ಈಗ ಇಬ್ರ ಅಣ್ಣ ತಂಗಿ ಇಬ್ರ ಅದಾರ. ಆಸ್ತಿ ಪಾಸ್ತಿ ಮನಿ ಪನಿ ಎಲ್ಲ ಚಲೋ ಅದಾವು. ಮತ್ತು ಅಲ್ಲೊಂದು ಮನಿ ಹಾಕ್ಸ್ಯಾರಂತ. ಎಲ್ಲ ಚಲೋ ಅದಾವು. ಹ್ಞೂ ಅಂದ್ರೆ ನಮ್ಗೆ ಒಂದಿಟ್ಟು ಲಾಭ ಆಕತಿ. ಅಲ್ಲ ಏನ ಆ ಹುಡುಗಿ ಮಕ್ಕ ನೋಡಿದ್ರೆ ನನಗಂತ ಹುಡುಗಿಗೆ ಮದುವೆ ಮನಸ ಇಲ್ಲ ಅನ್ನಂಗ ಅನಿಸ್ತತಪ್ಪ. ಏನ ಒಟ್ಟ ಹೌದಾ? ಈಗ ಹೆಂಗೆ ನಾನು ಹೋಗಿ ಫೋನ್ ಹಚ್ತೇವೆ ಅಂತಂದು ಹೇಳ್ಬಿಡಣ ಸುಮ್ಮನೆ. ಈಗ ಹಂಗೆ ಮರಿ ಮ್ಯಾಗ ನಮಗೆ ಮನ್ಸಿಗೆ ಇಲ್ಲಿ ತೋರಿ ಅಂತಂದು ಹೇಳಿದ್ರು ಹುಟ್ಲೆ ಪಾಪ ಅವರು ಬೇಜಾರು ಮಾಡ್ಕೊತಾರ. ಊರಿಗೆ ಹೋಗಿಂದ ಫೋನ್ ಹಚ್ತೇವೆ ತೋರಿ ಅಂತಂದು ಹೇಳಿದ್ರತ್ತ. ಹೌದಲ್ಲ? ಹ್ಞೂ ಹಂಗ ಮಾಡಿರತ್ತ. ಅಣ್ಣಾರೇ ಏನಾರ ಅಡ್ಕೆಲಿ ಏನಾರ ಕೊಡ್ಬೇಕನ್ರಿ ಮತ್ತೆ? ಏನು ಬೇಡ್ರಿಪ್ಪ, ಏನು ಬೇಡ. ಈಗಾರ ಒಳಗೆ ಹಾಕ್ಕೊಂಡು ಬಂದೇವಿ. ಮತ್ತೆ ಅಡ್ಕೆಲಿ ಅಂದ್ರೆ ಬಾಯಿ ನಾಲಿಗೆ ಸುಡ್ತೈತ್ರಿ. ಇದು ಊರಿಗೆ ಹೋಗಿ ಫೋನ್ ಹಚ್ತೇವೆ ತೋರಿ. ರೀ ಏನನ್ನೋದೇ ಹೇಳ್ತೀವಿ, ಊರಿಗೆ ಹೋಗಿ ಫೋನ್ ಹಚ್ತೇವೆ ತೋರಿ. ಅಲ್ಲ ಅವಾಗ ನೋಡ್ಕೊಂಡು ಹೋದ್ರಿ, ಅವಾಗ ಹೋಗಿ ಫೋನ್ ಹಚ್ತೇವೆ ಅಂತಂದ್ರೆ ಹತ್ಲಿಲ್ಲ. ಈಗ ಹಂಗನ್ನಕತ್ತಾರಲ್ಪ ಇವ್ರಿ. ಅಂದ್ರೆ ನಮ್ಮ ವನಜ ಇವ್ರಿಗೆ ಮನ್ಸಿಗೆ ಬಂದಾಳಿಲ್ಲ. ಹ್ಞೂ ರೀ ಆಯ್ತು ರೀ. ಊರಿಗೆ ಹೋಗಿಂದ ಫೋನ್ ಹಚ್ಚಿ ಹೇಳ್ರಿ ಏನನ್ನದೆ. ಆವಾಗ ಮುಂದಿನ ಕಾರ್ಯ ನೋಡಿದ್ರಾತೆ. ಹ್ಞೂ ಆಯ್ತು ತಗೋರಿ. ರೀ ಬರ್ರಿ ಹೋಗೋಣ ಬರ್ರಿ. ಹೊತ್ತಕತಿ ಮತ್ತಿನ್ನ ಹೋಗೋದಾಗ 3-4 ತಾಸು ಬೇಕು. ಹೋಗ್ತೇವೆ ತಗೋರಿ ನಾವು. ಹ್ಞೂ ಆಯ್ತು ರೀ, ಹೋಗಿ ಬರ್ರಿ. ಏನನ್ನದ ಫೋನ್ ಹಚ್ಚಿ ಹೇಳ್ತೇವೆ ತಗೋರಿ. ಏನನ್ನೋದು ಹೇಳ್ತೇವೆ ತಗೋರಿ, ನೀವೇನು ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲ ರೀ, ಹಂಗೇನಿಲ್ಲ. ಫೋನ್ ಹಚ್ಚಿ ಹೇಳ್ರಿ ಏನನ್ನದ. ಅಲ್ಲ ಇವ್ ನೋಡಿದ್ರೆ ಇಷ್ಟ ಸಮುದಾಯದಾನ. ಈ ಹುಡುಗಿ ಯಾಕೆ ಬರ ಮಾರಿನ ಬಿಕ್ಕೊಂಡ ಇರ್ತೈತಿ. ಒಟ್ಟೆ ಗಂಟಕೊಂಡ ಬಂದಿದ್ದಿಲ್ಲ ಅಲ್ಲಿ ಬಂದ ನಿಂತ್ಕೊಳಕ. ಅದು ಅವ್ರ ಅತ್ತಿಗೆ ಕೈ ಹಿಡ್ಕೊಂಡು ಯಾವ್ಕೊಂಡ ಬಂದಿದ್ದಾಳೆ. ಏನ ಒಟ್ಟ ಏನೋ ನಡ್ಸ್ಯಾರ ಒಳಗೆ. ನೋಡ ನಡಿ ಇವಾಗ ಹೋಗಿ ಊರಿಗೆ ಹೋಗಿ ಫೋನ್ ಹಚ್ತೇವೆ ಅಂತಂದು ಹೇಳಿದ್ರಿಲ್ಲ, ಮುಗೀತು ಕೆಲಸ. ಬರ್ರಿ ಹೋಗೋಣ ಬರ್ರಿ. ಹೋಗಿ ಬರ್ತೇವೆ ತಗೋರಿ ನಾವು. ಹ್ಞೂ ಹೋಗಿ ಬರ್ರಿ. ಏನನ್ನದ ಫೋನ್ ಮಾಡಿ ಹೇಳ್ರಿ. ಹೋದ್ಬಿಟ್ಲೆ ಫೋನ್ ಮಾಡಿ ಹೇಳ್ತೈತೆ ಅವ್ರಿ. ಅಲ್ಲ ಇವ್ರು ಯಾಕ ಹುಡುಗಿ ನಮ್ಮ ವನಜಾನ ನೋಡಿಬಿಟ್ಲೆ ಅಪ್ಪ ಮನ್ಸಿಗೆ ಬಂದೈತಿ ಅಂತಂದು ಹೇಳ್ಬೇಕಿಲ್ಲ ಇವ್ರು. ಹೇಳಿಲ್ಲ. ಏನರಿಪ್ಪ ಒಟ್ಟು ಏನೋ ಊರಿಗೆ ಹೋಗಿ ಹೇಳ್ತೇವೆ ಅಂದಾರ ನೋಡ್ಬೇಕು. ಶಾಂತ ಬಾರೋ ಮರ ಇಲ್ಲಿ ಬಾ. ರೀ ಏನಂದ್ರೆ ಮನ್ಸಿಗೆ ಬಂದಕ್ಕಂತ ಅವ್ರಿಗೆ ಏನಾರ ಹೇಳಿ ಹೋದ್ರನ್ರಿ ಹಣ್ಣಿಡೋದು ಪಣ್ಣಿಡೋದ್ರ ಬಗ್ಗೆ? ರೀ ಹೋಗೋ ಮಾರಯ್ಯ, ಅವ್ರಿಗೆಲ್ಲೇ ಮನ್ಸಿಗೆ ಬರ್ಬೇಕು. ಅವ್ರ ಊರಿಗೆ ಹೋಗಿ ಫೋನ್ ಮಾಡ್ತೀವಿ ಅಂತಂದು ಹೇಳಿದ್ರ. ಒಟ್ಟೇನ ಗುಸು ಮಾತಾಡಕತ್ತಿದ್ರು ಬಿಡೋ ಮಾರಯ್ಯ. ಅದೇನು ಹುಡುಗಿ ಮರಿ ಬಿಕ್ಕೊಂಡಿರ್ತೈತಿ, ಒಂದಿಟ್ಟು ನಗ್ಮುಖ ಎಲ್ಲ. ಅವ್ರ ಅತ್ತಿಗೆ ಕರ್ಕೊಂಬಂದಿಂದ ಬಂದಾಳ ಅಂತಂದು ಏನೇನೋ ಮಾತಾಡಕತ್ತಿತ್ತ. ಅದೇ ಜುಟ್ಲ ಹಾಕೊಂಡಿತ್ತಲ್ಲ, ಅದು 2 ಜುಟ್ಲ ಹಾಕೊಂಡಿತ್ತಲ್ಲ ಅಮ್ಮ. ಹೋಗೋ ಮಾರಯ್ಯ ಅದೇ ಮಾತಾಡಕತ್ತಿತ್ತೆ. ನಾನು ಬಂದ್ಬಿಟ್ಲೆ ಮತ್ತು ಮಾತು ನಿಲ್ಸಿರೋ ಅವ್ರು. ಅದಕ್ಕೆ ಏನು ಮಾಡೋದು ಹೇಳಿಲ್ಲ. ನಾನು ವನಜಾಗ ಒಂದಿಟ್ಟು ನಕ್ಕೊಂತ ಇರೋ ಆ ಹುಡುಗಿ ಅಂತಂದ್ರೆ ನನ್ನ ಮಾತಾ ಕೇಳಂಗಿಲ್ಲ ಕಿಶಾಂತ. ನಾನು ಎಲ್ಲಿ ತನ ನೋಡಲಿ? ಹೇಳು, ನೀನ ಹೇಳು. ನಾ ಎಲ್ಲ ತಿಳಿಸಿ ಹೇಳ್ತೇನೆ ಬಿಡ್ರಿ. ಮತ್ತೆ ನೀವು ಇದನ್ನೇನು ಅನ್ನಕ್ಕೆ ಹೋಗ್ಬೇಡ್ರಿ. ನೀನೇ ಹಿಂಗೆ ವಹಿಸ್ಕೊಂಡು ಬರೋದಕ್ಕೆ ಆಕಿ ಹಂಗೆ ನಾಟಕ ಪಾಲಿಸಿ ಮಾಡಕತ್ತಿರೋದೆ. ಆಕಿಗೆ ಏನೈತೆ ನಿಮ್ಮ ಮನಸ್ಸಿನಾಗ ಅಂತಂದು ಕೇಳಿಬಿಡ್ತಾನೆ ನಾನು. ಸುಮ್ಮನೆ ಹೊರ ಬರೋದು ನೋಡೋದು ಹೋಗೋದು, ಹೊರ ಬರೋದು ನೋಡೋದು ಹೋಗೋದು, ಅವ್ರಿಗೆ ಇಷ್ಟ ಆಗೋದು ನಮಗೆ ಇಷ್ಟ ಆಗ್ದಂಗೆ ಇರೋದು ಎದಕ್ಕೆ ಬೇಕದೆ? ಹೌದಲ್ಲ? ಆಕಿನ ವನಜಾನ ಕೇಳಿಬಿಡ್ತಾನೆ. ಟೈಮ್ ಬರಲಿ, ಟೈಮ್ ಬಂದಾಗ ಕೇಳ್ತಾನೆ ನಾನು. ಕೇಳಂತ್ರಿ ತಗೋರಿ. ಈಗೇನವ್ರು ಹೋಗಿಂದ ಫೋನ್ ಹಚ್ತೀವಿ ಅಂತಂದ್ರೆ ಆ ಹುಡುಗನೇ ಇತ್ತನ್ರಿ? ಇಲ್ಲೋ ಮರ, ಯಾವ ಹುಡುಗ ಏನಿದ್ದಿದ್ದಿಲ್ಲ. ಇವ್ರ ಆಕೆ ಜುಟ್ಲು ಕಟ್ಟಿ ಅಮ್ಮ ಜುಟ್ಲು ಇಮ್ಮ ಹಾಕಿದ್ಲೆ. ಮತ್ತು ಅವ್ರ ಹುಡುಗ ನೋವು ಇದ್ಲೆ. ಅವ್ರ ದೊಡ್ಡಪ್ಪ ಐತ್ರಿ. ಅಂದ್ರೆ ನೋಡ್ತೇವೆ ತಗೋರಿ, ಊರಿಗೆ ಹೋಗಿಂದ ಫೋನ್ ಮಾಡಿ ಹೇಳ್ತೀವಿ ಏನು ಅನ್ನೋದು. ಅವಾಗ ಮುಂದಿನ ಕಾರ್ಯ ನೋಡಿದ್ರತ್ತ ಅಂತಂದು ಅಂದ್ರಿ ಆಕಿನ ಅಮ್ಮ.
ಏನು ಮಾಡೋದೀಗ ಹೇಳು ಶಾಂತ, ಏನು ಮಾಡೋದು ಅಂತಂದು ನನಗೆ ತಿಳಿವಲ್ದು ಹೋಗುತ್ತೆ. ಹೋಲ್ ಬಿಡ್ರಿ, ನೋಡಿದ್ರಾತ ಮತ್ತೆ. ಅರಿ ಅರಿ ಅಯ್ಯಯ್ಯ, ಸಿಟ್ಟು ಮಾಡ್ಕೊಂಡು ಹೋಗೇ ಬಿಟ್ರಿ ಅವ್ರು. ಅಲ್ಲ ಅವನ ಜಾಗ ಹೇಳೇನೆ ಒಂದಿಟ್ಟ ನಗಮಕ ಇರ್ಲಿವಾ, ಅವ್ರು ಹೋಗತ್ತ ನಾನು ಅಂತಂದು ಹೇಳಿದ್ರೆ ನನ್ನ ಮಾತಾ ಕೇಳಂಗಿಲ್ವಾ ಈ ಹುಡುಗಿ. ಅಲ್ಲ ಗೌಡ್ ಶನಿನ ಮತ್ತು ನೋಡಕ್ಕೆ ಬಂದಿದ್ರು ಅನ್ನಿಸ್ತೈತಿ. ಇರ್ಬೋದು ಅದಕ್ಕೆ ಗೌಡ್ರು ಸಿಟ್ಟು ಮಾಡ್ಕೊಂಡಿದ್ರು ಅನ್ನಿಸ್ತೈತಿ. ಪಾಪ ಗೌಡ್ ಶನಿಯರಿಗೆ ಇಷ್ಟ ಇಲ್ಲ ಅನ್ನಿಸ್ತೈತಿ. ಅವ್ರು ನೋಡಿದ್ರೆ ನನ್ನ ಪಿರುತಿ ಮಾಡ್ತಾನೆ ಅಂತಂದು ಹಠ ಎದ್ದು ಬಿಡ್ತಾರ. ಏನು ಮಾಡೋದ್ರಿಪ್ಪ ಈಗ ಒಂದು ಗೊತ್ತಾಗೋಲ್ದೆ. ಚಂದ್ರು, ಗೌಡ್ ಶನಿಯರ, ನೀವು ಯಾಕೆ ಇಲ್ಲಿಗೆ ಬಂದಿರಿ? ಅಲ್ಲೇ ನಿಮ್ಮನ್ನ ನೋಡಾಕ ಬಂದಿರ್ಬೇಕಲ್ರಿ. ನೋಡ್ ಚಂದ್ರು, ನನ್ನ ನೋಡಾಕ ಬಂದಿದ್ರೆ ನನಗೆ ಇಷ್ಟ ಇಲ್ದಂಗೆ ನಾನು ರೆಡಿಯಾಗಿ ನೀ ತೊಗೊಂಡಿದ್ದೆ ಅಷ್ಟೇ. ನನ್ನ ಮನಸ್ಸಿನಾಗ ಇರೋದೇ ನೀನೆ. ನಾನು ನಿನ್ನ ಬಿಟ್ಟ ಯಾರನ್ನ ಮದುವೆ ಆಗಂಗಿಲ್ಲ ಅನ್ನೋದು ನಿನಗೆ ಗೊತ್ತೈತಿಲ್ಲ ಚಂದ್ರು. ಮತ್ತೆ ಅದ ಇದು ಮಾಡ್ತಿಲ್ಲ ನೀನು. ಬಾ, ಇವಾಗ ಸುಮ್ಮನೆ ನಮ್ಮಣ್ಣ ಇದ್ರೆ ಯಾರನ್ನಾರ ಹುಡುಕಿ ಮದುವೆ ಮಾಡ್ತಾನ. ನಾವು ಎಲ್ಲರ ಓಡೋಗಿ ಮದುವೆ ಮಾಡ್ಕೊಂಡ್ಬಿಡೋಣ ಬಾ ಚಂದ್ರು. ಗೌಡ್ ಶನಿಯರೇ, ಎಂಥ ಮಾತಾಡಕತ್ತೀರಿ ನೀವು? ಏನು ಮಾತಾಡಕತ್ತೀರಿ ಅಂತಂದ್ರೆ ನಿಮಗೆ ಅರ್ಥ ಆಗಾಕತ್ತೈತೇನ್ರಿ? ನೋಡ್ ಚಂದ್ರು, ನನಗೆ ಅರ್ಥ ಆಗಕತ್ತೈತಿ. ನಾನು ಮನ್ಯಾಗ ಇದ್ದಷ್ಟೇ ನಮ್ಮಣ್ಣ ನನ್ನ ವರನ ನೋಡಾಕ ಕರ್ಕೊಂಡು ಬಿಡ್ತಾನ. ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತೇನೆ. ಅದಕ್ಕೆ ಸುಮ್ಮನೆ ಯಾಕೆ ತಲೆನೂ ಬೇಕಂತಂದ್ರೆ ಸುಮ್ಮನೆ ನಾವು ಮದುವೆ ಮಾಡ್ಕೊಂಡ್ಬಿಡೋಣ ಬಾ. ಆಮೇಲೆ ನಮ್ಮಣ್ಣ ಏನು ಮಾಡ್ಕೊಳಕ್ ಆಗಂಗಿಲ್ಲ. ಅಲ್ರಿ ಗೌಡ್ ಶನಿಯರ, ನಿಮ್ಗೆ ಏನಾರ ತೆಲಿಗಿಲಿ ಏನಾರ ಕೆಟ್ಟಗಿಟ್ಟತೇನ್ರಿ? ಯಾಕೆ ಹಿಂಗೆ ಮಾಡಕತ್ತೀರಿ ನೀವು? ಗೌಡ್ರು ಅಷ್ಟು ಚಲೋ ಮಂತ್ಯಾನ ನೋಡಿದ್ರು ನೀವು ಯಾಕೆ ಒಲ್ಲೆ ಅನ್ನಕತ್ತೀರಿ? ಮದುವೆ ಮಾಡ್ಕೊಂಡು ಹೋಗಿ ಸುಖವಾಗಿರ್ರಿ ಗೌಡ್ ಶನಿಯರೇ. ನನ್ನ ಮದುವೆ ಆಗಿ ಏನು ಮಾಡ್ತೀರಿ? ಇದ ತೋಟದಾಗ ಕೆಲಸ ಮಾಡ್ಕೊತ ಇರ್ತೀರೇನ್ರಿ ನೀವು? ನಾನು ಯಾಕೆ ಕೆಲಸ ಮಾಡ್ಕೊಂತ ಇರ್ಲಿ ಚಂದ್ರು? ನಿನಗೆ ಅರ್ಥ ಆಗಕತ್ತಿಲ್ಲ? ನನ್ನ ಮದುವೆ ಆದ್ರೆ ನೀನು ಮಹಾರಾಜನಂಗೆ ಇರ್ಬೋದು ನಮ್ಮ ಅಣ್ಣನ ಜೊತೆ. ನನ್ನ ಮದುವೆ ಆದ್ರೆ ನಿನ್ನ ಜೊತೆ ಏನು ಬರಂಗಿಲ್ಲ. ನೀನ ಇಲ್ಲಿ ಇರ್ಬೋದು ಆರಾಮಾಗಿ. ತೋಟಕ್ಕೆ ಎಲ್ಲ ಕೆಲಸದವ್ರನ್ನ ಕರೆಸ್ಬೋದು. ನೀ ಯಾಕೆ ಚಿಂತೆ ಮಾಡ್ತೀವಿ? ಬಾ, ಸುಮ್ಮನೆ ಎಲ್ಲರೂ ಹೋಗಿ ಮದುವೆ ಮಾಡ್ಕೊಂಡು ಹೊಳ್ಳಿ ಬರೋಣ. ಆಮೇಲೆ ನಮ್ಮಣ್ಣ ನನಗೆ ಏನು ಮಾಡೋಕ್ಕಾಗಂಗಿಲ್ಲ. ಹೋಗೋಣ ತಗಿ. ಗೌಡ್ ಶನಿಯರಿಗೆ ಹೇಳಿದ ಅರ್ಥನ ಆಗೋದಲ್ಪ. ಗೌಡ್ರಿಗೆ ಏನಾರ ಗೊತ್ತಾತಂದ್ರೆ ನನ್ನ ಕಡದೆ ಹೆಡ್ಗಿನ ತುಂಬ್ತಾರ ಇವ್ರು. ಮತ್ತೆ ಹಂಗೆ ಮಾತಾಡ್ತಾರಲ್ಲ. ಗೌಡ್ ಶನಿಯರ ಒಂದಿಟ್ಟು ಹೇಳೋದೇ ತಿಳ್ಕೊರಿ. ನೀವು ಯಾಕೆ ಹಿಂಗೆ ಅವಸರ ಮಾಡಕತ್ತೀರಿ? ಅವಸರ ಮಾಡಕತ್ತಿರೋದು ನಾನಲ್ಲ ಚಂದ್ರು, ನಮ್ಮಣ್ಣ ಹೆಂಗಾರ ಮಾಡಿ ಮದುವೆ ಮಾಡಿ ಕೊಟ್ಟು ಬಿಡೋದು ಅಂತ ನಾವು ಚಿಂತೆ ಮಾಡಕತ್ತಾನ. ನೀ ನೋಡಿದ್ರೆ ಒಲ್ಲೆ ಅನ್ನಕತ್ತೀರಿ. ಯಾಕೆ ನಾನು ನಿನಗೆ ಇಷ್ಟ ಇಲ್ಲ? ಅದು ಹಂಗಲ್ರಿ ಗೌಡ್ ಶನಿಯರ, ಒಂದಿಟ್ಟು ಅರ್ಥ ಮಾಡ್ಕೊರಿ. ಯಾಕೆ ಹಿಂಗೆ ಮಾಡಕತ್ತೀರಿ ನೀವು? ಗೌಡ್ ಶನಿಯರ ಒಂದಿಟ್ಟು ತಿಳ್ಕೊರಿಪ್ಪ. ಯಾಕೆ ಹಿಂಗೆ ಮಾಡಕತ್ತೀರಿ ಅಂತಂದ್ರೆ ನನಗೆ ಅರ್ಥ ಆಗೋಲ್ದೆ. ನಾನು ನೋಡಿದ್ರೆ ಮನೆ ಕೆಲಸವ, ನೀವು ನೋಡಿದ್ರೆ ಯಜಮಾನ್ರೆ. ಅಂದ್ರೆ ನಿನಗೆ ನಾನಂದ್ರೆ ಇಷ್ಟ ಇಲ್ಲ? ಹೋಗೋಣ ತಗ. ಮತ್ತೆ ಅದನ್ನ ಕೇಳ್ತಾರಲ್ಪ. ಇದೆ ಏನು ಮಾಡಲಿ ನಾನು? ಎತ್ತಾಗಂತ ಸಾಯ್ಲಿ ಹೋಗತ್ತಾಗ. ಅತ್ತ ನೋಡಿದ್ರೆ ಗೌರು, ಇತ್ತ ನೋಡಿದ್ರೆ ಇವ್ರು. ಏನಂತ ಮಾಡಲಿ ನಾನೇ? ಗೌಡ್ ಶನಿಯರೇ, ಒಂದಿಟ ಅರ್ಥ ಮಾಡ್ಕೊಂಡು ಹೋಗ್ರಿ. ಅಣ್ಣ ಇವ್ರ ಗೌಡ್ರು ನೋಡಿದ್ದ ಹುಡುಗನ ಮದುವೆ ಆಗಿ ಚಂದಾಗಿರಿ. ಚಂದ್ರು ನೋಡಿ ಎಷ್ಟು ಸೋಕಿರ್ಬೇಕು ಅವಂಗ. ನಾನು ಗೌಡ್ ಶನಿಯಾಗಿ ಇವನ್ನ ಕೆಲಸವನ್ನ ಪಿರುತಿ ಮಾಡಕತ್ತೇನಿ. ಇವ ಒಂದೀಟ ನನ್ನ ಅರ್ಥ ಮಾಡ್ಕೋಬೇಕ. ಅವ್ರ ನೋಡಿದ್ದ ಹುಡುಗನ ಮದುವೆ ಮಾಡ್ಕೊರಿ ಅಂತಂದು ಹೇಳ್ತಾನಲ್ಲ. ಮಾಡ್ತೇನೆ. ನಾನು ನಿನ್ನ ಹೆಂಗೆ ಮದುವೆ ಮಾಡ್ಕೋಬೇಕು ಅನ್ನೋದು ನನಗೆಲ್ಲ ಗೊತ್ತೈತಿ. ನಮ್ಮಣ್ಣನ ಮುಂದೆ ನಿಂತ ಮದುವೆ ಮಾಡ್ಬೇಕ. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರೇ ವನಜಾನ ಎಲ್ಲ ನೋಡ್ಕೊ ನೀನು. ಎಲ್ಲಿ ಹೋದ್ಲೇವ ಇಕ್ಕಬೇಕೆ? ವಂಜಾಕ್ಷಿ ಅಲ್ಲ, ಈ ಹುಡುಗಿ ಯಾಕ ಹೊಳ್ಳ ತೋಟಕ್ಕೆ ಬರ್ತಾಳ? ಆ ಸೀರೆಯರ ಕಳೆದ ಹೋಗ್ಬೇಕಾ? ಮಠ ಮಧ್ಯಾಹ್ನದಾಗ ಹಂಗ ಸೀರೆ ಪಾರಿ ಉಟ್ಕೊಂಡು ಚಂದಗೆ ಹೋದ್ರೆ ಏನ್ ಗತಿವ ಅಲ್ಲಿ? ಜಗಾರ ಚಲೋ ಇಲ್ಲ, ಏನಿಲ್ಲ. ಏನ್ ಹೇಳದ್ರಿ ಪಾಯ್ಕಿಗೆ? ಏನಾರ ಹೇಳಿದ್ ಗುಟ್ಲೆ ಸಿಟ್ಟಿಗೆ ಬರ್ತಾ ಎತ್ತಾಗಂತ ಸಾಯ್ಬೇಕ್ರಿ ನಾನು. ಅವ್ರು ನೋಡಿದ್ರ ಹಂಗ ಸಿಟ್ಟು ಮಾಡ್ಕೊಂಡು ಹೋದ್ರೆ ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡ್ರೆ ನಾರ ಏನ್ ಮಾಡ್ಲಿ? ವಂಜಾಕ್ಷಿ ಅಲ್ಲ, ಎಲ್ಲಿ ಹೋಗಿದ್ದಾಳಿಕಿ? ಈಗ ಬಿಕ್ಕಿ ಬಂದ್ಬಿಡ್ತಾ. ಎಲ್ಲರೂ ಹೋಗಂಗಿಲ್ಲ ನೋಡಂಗ. ವಂಜ ಅನ್ಕೊಂತ ಚಂದ್ರು ಇಲ್ಲೇ ಅದಾನ. ಚಂದ್ರ, ಈಕೆ ನಿಮ್ಮ ಸಣ್ಣ ಗೌಚ ನೀರು ಏನಾರು ಇತ್ತಾಗ ಬಂದಿದ್ರನ? ಹೋಗೋಣ ತಗ. ಇವ್ರಿಗೆ ಎಷ್ಟು ಹೇಳ್ತಾನೆ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರೆ ಇವ್ರೆ ಅರ್ಥನ ಮಾಡ್ಕೊಳಂಗಿಲ್ಲ. ಸಣ್ಣ ಗೌಡ್ ಶನಿಯರೇ ಈಗ ನೋಡಿ, ದೊಡ್ಡ ಗೌಡ್ ಶನಿಯರು ಅತ್ತಾಗಿಂದ ಹುಡ್ಕೊಂತ ಬಂದಿದ್ದೆ. ಅತ್ತಾಗ ಅವ್ರ ಕೈಯಾಗ ಏನಾರ ನಾನು ಸಿಕ್ಕೊಂಡಿದ್ನಿ ಅಂದ್ರೆ ಏನು ಗತಿ ನಂದೆ? ಗೌಡ್ ಶನಿಯರು ಏನು ಇತ್ತಾಗ ಬಂದಿಲ್ಲ ಬಿಡ್ರಿ, ನಾನು ನೋಡಿಲ್ರಿ. ನಾ ಇಲ್ಲೇ ಅದನಿ. ಅತ್ತಾಗ ಏನಾರ ಬಂದಿರ್ಬೇಕೇನ ನೋಡ್ರಿ. ಅಯ್ಯಯ್ಯ, ಇಲ್ಲಿ ಯಾಕೆ ನಿಂತಿ ಅಯ್ಯವ? ಅಲ್ಲ ತಂಗಿ, ಸೀರಿಯರ ಕಳೆದು ಬರೋಗ ಇವ ಮಠ ಮಧ್ಯಾಹ್ನದಾಗ ಹಿಂಗೆ ಉಟ್ಕೊಂಡ್ ಬಂದಿಯಲ್ಲ. ಏನಾರ ಅವಚವಲ್ಲ ಆದ್ರೆ ಏನು ಮಾಡೋದು ನಾವು? ಹೋಗೋಗದ್ನ ಕಳೆದು ಆರಾಮಾಗಿ ಬಾ. ಅತ್ತೀರ, ನೀವರ ನನ್ನ ಮನಸ್ಸು ಅರ್ಥ ಮಾಡ್ಕೊರಿ. ಯಾಕೆ ಹಿಂಗೆ ಮಾಡಕತ್ತೀರಿ? ನನಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಮಾಡ್ಕೊ ಅಂತಂದ್ರೆ ಯಾವ್ದಾದ್ರು ವರ ತರ್ಸಾಕತ್ತೀರಿ. ಅವ್ ನೋಡಿದ್ರೆ ಸಿಂಡ್ಲಿಕ್ಕಿದ್ದಂಗದ. ಅವನ್ನ ಹೆಂಗೆ ಮದುವೆ ಮಾಡ್ಕೊಳ್ಳಿಲ್ಲ? ಅಣ್ಣಗರ ನೀವು ಬುದ್ಧಿ ಹೇಳ್ರಿ ಒಂದಿಟ್ಟೆ. ಅಲ್ವಾ ನಿಜಾಕ್ಷಿ, ಮದುವೆ ಮಾಡ್ಕೊಳಂಗಿಲ್ಲ ಅನ್ನೋದಕ್ಕೆ ಒಂದು ಕಾರಣರ ಇರ್ಬೇಕಾ? ಆ ಕಾರಣ ಅಂತ ಏನಂತಂದು ಹೇಳ.